ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಇದು ನಮ್ಮ ಮಾಮನ ಮಗಂದು 15th ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ಗವಿತ್. ಬರ್ಡೇ ಫ್ರೈಡೇ ಆಗಿದ್ದರಿಂದ ನನ್ನ ಹಸ್ಬೆಂಡ್ ಆಫೀಸ್ ಮುಗಿಸ್ಕೊಂಡು ನಾವು ಬರ್ಡೇನ ಅಟೆಂಡ್ ಮಾಡೋಕ್ಕೆ ತುಂಬ ಲೇಟ್ ಆಗಿತ್ತು. ಆಲ್ಮೋಸ್ಟ್ 9:30 10 ಆಗಿತ್ತು. ಬಟ್ ಸ್ಟಿಲ್ ನಮ್ಮ ಮಾಮನ ಮತ್ತು ನಾವು ಹೋಗೋವರೆಗೂ ಬರ್ಡೇ ಕೇಕ್ ಏನು ಸೆಲೆಬ್ರೇಷನ್ ಲೈಕ್ ಕಟ್ಟಿಂಗ್ ಏನು ಮಾಡಿರಲಿಲ್ಲ. ಸೊ ಇಟ್ಸ್ ಮೀನ್ಸ್ ಎ ಲಾಟ್ ಟು ಮೀ. ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ಮೊಮ್ಮಕ್ಕಳು ಗ್ರೂಪಲ್ಲಿ ತುಂಬ ಚಿಕ್ಕವನು ಅಂದರೆ ನಮ್ಮ ಗವಿತ್. ಸೊ ಹಾಗಾಗಿ ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಕಣ್ಮುಂದೆ ತುಂಬ ಚೆನ್ನಾಗಿ ನೆನಪಿದೆ. ಗಾಡ್ ಬ್ಲೆಸ್ಡ್ ಚೈಲ್ಡ್ ಬೈ ಬರ್ತ್. ಸೊ ಹಾಗಾಗಿ ಅವನೊಂಥರ ತುಂಬ ಸ್ಪೆಷಲ್ ನಮ್ಮ ಅತ್ತೆ ಮಾಮಂಗೆ. ನಾನು 10 ವರ್ಷ ಇದ್ದಾಗ ನಮ್ಮ ಗವಿ ಹುಟ್ಟಿರೋದು. ಆ್ಯಂಡ್ ಆಲ್ಸೋ ನಮ್ಮ ಅತ್ತೆ ಜೊತೆ ನನಗೆ ಎಕ್ಸ್ಟ್ರೀಮ್ಲಿ ಲೈಕ್ ಬಾಂಡಿಂಗ್ ಇದೆ. ಸೊ ನಾವಿಬ್ಬರು ಕೂಡ ತುಂಬ ಒಟ್ಟಿಗೆ ಒಂದು ಚೈಲ್ಡ್ಹುಡ್ ಡೇಸ್ನ ಸ್ಪೆಂಡ್ ಮಾಡಿದ್ದೀವಿ. ನಮ್ಮ ರಿದ್ವಿಗೆ ಯಾರು ಕೂಡ ಇರಿಟೇಟ್ ಮಾಡಬಾರ್ದು, ಲೈಕ್ ಸ್ಪ್ರೇ ಮಾಡೋದು ಅಥವಾ ಕೇಕ್ನ ಬಳಿಯೋದು ಆ ಥರ. ಸೊ ಸ್ಪ್ರೇ ಅವಳಿಗೆ ಮಾಡಿದ್ರು ಅಂತ ಅವಳು ನಮ್ಮ ಮಾಮಂಗೆ ಸ್ಪ್ರೇ ಮಾಡಿ ಅವಳ ಕೋಪನೆಲ್ಲ ತೀರಿಸ್ಕೊತಾ ಇದ್ದಾಳೆ. ನಾವು ಜಸ್ಟ್ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು. ಹಾಗೆ ನಮ್ಮ ಅಣ್ಣಂದು ಮಗಂದು ಕೂಡ ಬರ್ಡೇ ಇತ್ತು. ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ಸಾತ್ವಿಕ್. ಯಾವಾಗಲೂ ಖುಷಿಯಾಗಿರುತ್ತೆ. ಜಸ್ಟ್ ಈ ವರ್ಷ ಅಷ್ಟೇ ನಿನ್ನ ಸ್ಟಡೀಸ್ ಲೈಕ್ ಸ್ಕೂಲಿಂಗ್ ಡೇಸ್ನ ಸ್ಟಾರ್ಟ್ ಮಾಡಿದ್ಯಾ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸಾತ್ವಿಕ್. Happy birthday to you. Happy birthday to you. Happy birthday to dear friend. Happy birthday to you. Happy birthday to you.
ತುಂಬ ಲೇಟ್ ಆಗಿದ್ದ ಕಾರಣ ಎಲ್ಲರೂ ಊಟ ಮಾಡ್ಕೊಂಬಿಡಿ ಅಂತ ಹೇಳ್ತಾಯಿದ್ರು. ಸೊ ನಾವು ಊಟಕ್ಕೆ ಕೂತಿದ್ವಿ. ನಮ್ಮ ಜಾಣನ ನಮ್ಮ ಅಕ್ಕ ನೋಡ್ಕೊತಾ ಇದ್ಲು. ಸೊ ನಾನ್ ವೆಜ್ ತುಂಬ ಚೆನ್ನಾಗಿತ್ತು. ಎಲ್ಲದನ್ನು ಕೂಡ ನಮ್ಮಮ್ಮ ನಮ್ಮ ಅಕ್ಕ ಮನೆಯವರೇ ಸೇರಿಕೊಂಡು ನಾನ್ ವೆಜ್ ಪ್ರಿಪೇರ್ ಮಾಡಿರೋದು. ನಾವು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ರಿದ್ವಿ, ನಮ್ಮ ಅಣ್ಣನ ಮಕ್ಕಳು ಲೈಕ್ ಸಾತ್ವಿಕ್ ಆ್ಯಂಡ್ ಧನ್ವಿತಾ ಎಲ್ಲರೂ ಕೂಡ ಅವ್ರು ಮಾಡಿದ ಬರ್ಡೇ ಡೆಕೋರೇಷನ್ ಎಲ್ಲ ಹಾಳು ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ನಮ್ಮ ಅತ್ತಿಗೆದಿರಿಗೆ ಕೆಲಸ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಒಂದು ವಸ್ತುನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾಳು ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಹ್ಯಾಪಿನೆಸ್ ಸಿಗ್ತಾ ಇರುತ್ತೆ. ಬಟ್ ದೊಡ್ಡವ್ರಿಗೆ ಕೆಲಸ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಪ್ಯೂರ್ ವೆಜ್ ಆ್ಯಂಡ್ ಆಲ್ಸೋ ನನ್ನ ತಮ್ಮನ ಹೆಂಡ್ತಿ ಫ್ರೈಡೇ ಆಗಿರೋದ್ರಿಂದ ಅವರು ಕೂಡ ನಾನ್ ವೆಜ್ ತಿಂತಾ ಇರಲಿಲ್ಲ. ಅವ್ರಿಗೋಸ್ಕರ ನಮ್ಮ ಅತ್ತಿಗೆದಿರು ಬೋಂಡ ಲೈಕ್ ಪಾಯಸ ಪ್ಯೂರ್ ವೆಜ್ ಐಟಮ್ಸ್ನ ಪ್ರಿಪೇರ್ ಮಾಡಿದರು. ಪಾಪ ನಮ್ಮಮ್ಮ ನಮ್ಮ ಅತ್ತಿಗೆದಿರು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ಲಾಸ್ಟ್ ಪಂಕ್ತಿಲಿ ಅವರು ಊಟ ಮಾಡ್ಕೊಳ್ತಾ ಇದ್ದಾರೆ. ಬರ್ಡೇ ಎಲ್ಲ ಮುಗಿಸ್ಕೊಂಡು ನಮ್ಮೂರು ಕೊಂಡಜ್ಜಿಗೆ ಹೋಗಿ ನಾವು ಸ್ಟೇ ಆಗಿದ್ವಿ. ಲೈಕ್ ಮಾರ್ನಿಂಗ್ ಎದ್ದು ಗುಡ್ಡನಹಳ್ಳಿಗೆ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಮ್ಮ ಜಾಣನ ನಮ್ಮ ಅಕ್ಕ ಒಂದು ಕಾರಲ್ಲಿ ಬೇಗನೆ ಕರ್ಕೊಂಡು ಹೋಗಿದ್ಲು. ಬಿಕಾಸ್ ನಾವು ತೋಟಕ್ಕೆ ಹೋಗಿದ್ವಿ. ಸೊ ಮನೆಗೆ ರೀಚ್ ಔಟ್ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಸೊ ಅವಳಿಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಬೇಗ ನಮ್ಮ ಜಾಣನ ಕರ್ಕೊಂಡು ಗುಡ್ಡನಹಳ್ಳಿಗೆ ಹೋಗಿದ್ದಾಳೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಾಮನ ಮನೆ ರೀಚ್ ಆದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಪ್ಟೂರಿಗೆ ಹೋಗಬೇಕು. ಬಿಕಾಸ್ ವರಮಹಾಲಕ್ಷ್ಮಿಗೆ ನಮ್ಮತ್ತೆ ಸ್ಯಾರಿ ತೊಗೊಳ್ಬೇಕಾಗಿತ್ತು. ಆ್ಯಂಡ್ ಆಲ್ಸೋ ಸ್ವಲ್ಪ ವರಮಹಾಲಕ್ಷ್ಮಿ ರಿಲೇಟೆಡ್ ಶಾಪಿಂಗ್ ಇದೆ. ನಮ್ಮ ಜಾಣನ ಗುಡ್ಡನಹಳ್ಳಿಲಿ ಲೈಕ್ ನಮ್ಮ ಅಮ್ಮಗಳೆಲ್ಲ ಇರ್ತಾರಲ್ಲ, ಲೈಕ್ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ. ಸೊ ಅವರೇ ನೋಡ್ಕೊಳ್ತೀನಿ, ಬಿಟ್ಟೋಗು, ನೀನು ಆರಾಮಾಗಿ ಫ್ರೀಯಾಗಿ ಒಂದಿನಾದ್ರೂ ಇರು ಜಾಣನ ಬಿಟ್ಟು ಅಂತ ಕಳಿಸಿದ್ರು. ಸೊ ನಾವೆಲ್ಲರೂ ಲೈಕ್ ನಾನು ನಮ್ಮ ಅತ್ತೆ ನಮ್ಮ ಅಕ್ಕ ನನ್ನ ಹಸ್ಬೆಂಡ್ ಆ್ಯಂಡ್ ಆಲ್ಸೋ ನಮ್ಮ ಭಾವ ನಮ್ಮ ರಿದ್ವಿ ಎಲ್ಲರೂ ಕೂಡ ತಿಪ್ಟೂರಿಗೆ ಹೋದ್ವಿ. ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಶಾಪಿಂಗ್ನೆಲ್ಲ ಮಾಡಿದೆ. ಬಿಕಾಸ್ ದಿಸ್ ಈಸ್ ಮೈ ಥರ್ಡ್ ವರಮಹಾಲಕ್ಷ್ಮಿ, ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ನಮ್ಮ ಅತ್ತೆ ನಮ್ಮ ಅಕ್ಕ ಇಬ್ಬರು ಕೂಡ ತುಂಬ ವರ್ಷಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಬಂದಿದ್ದ ಕಾರಣ ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಲೈಕ್ ಕ್ವಾಲಿಟಿ ಐಟಮ್ಸ್ನ ಸೆಲೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಯಾವುದು ಬೇಕು ಆ್ಯಂಡ್ ಯಾವುದು ಬೇಡ ಅನ್ನೋ ಥರ ಎಲ್ಲ ನನಗೆ ಸಜೆಷನ್ಸ್ ಕೊಡ್ತಾರೆ ಅಂತ. ಅವ್ರು ಇದ್ದಾಗಲೇ ತಿಪ್ಟೂರಾದರೂ ಪರವಾಗಿಲ್ಲ ಅಂತ ನಾವು ಅಲ್ಲೇ ಶಾಪಿಂಗ್ ಮುಗಿಸ್ದೆ ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ನ. ನಮ್ಮ ಅಕ್ಕ ಮದುವೆ ಆಗೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 10 ಇಯರ್ಸ್ ಹಿಂದೆ ನಾವು ತಿಪ್ಟೂರ್ಗೆ ಪ್ರತಿಯೊಂದಕ್ಕೂ ಕೂಡ ನಾವು ಶಾಪಿಂಗ್ ಹೋಗ್ತಾಯಿದ್ವಿ. ಎವ್ರಿ ಇಯರ್ ಲೈಕ್ ಹಬ್ಬಗಳು ಫೆಸ್ಟಿವಲ್ಸ್ ಎಲ್ಲ ಬಂದರೆ ನಮ್ಮಮ್ಮ ನಮ್ಮತ್ತೆ ಎಲ್ಲರೂ ಕೂಡ ನಾವು ಶಾಪಿಂಗ್ ಅಂತಂದರೆ ತಿಪ್ಟೂರು, ಓಸ್ವಾಲ್, ಕರಣ್ ಟೆಕ್ಸ್ಟೈಲ್ಸ್ ಆ ಥರನೇ ನಾವು ತಿಪ್ಟೂರಲ್ಲೇ ಜಾಸ್ತಿ ಶಾಪಿಂಗ್ನ ಮಾಡ್ತಾಯಿದ್ವಿ. ಬಟ್ ನಮ್ಮ ಅಕ್ಕನ ಮದುವೆ ಆದಮೇಲೆ ಲೈಕ್ ಅವಳೇ ತುಮಕೂರಿಗೆ ಬೈ ಪ್ರಾಪರ್ ಹೋಗಿದ್ದ ಕಾರಣ ನಾವು ತುಮಕೂರಿಗೆ ಶಿಫ್ಟ್ ಆಗಿದ್ದು ಶಾಪಿಂಗ್ ರೀಸನ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ
ಹಬ್ಬಕ್ಕೆ ಇಂಪಾರ್ಟೆಂಟ್ ಐಟಮ್ಸನ್ನು ನಾನು ಬೆಂಗಳೂರಲ್ಲಿ ನನಗೆ ತುಂಬ ಆಪ್ಷನ್ಸ್ ಇರುತ್ತೆ ಲೈಕ್ ಪರ್ಚೇಸ್ ಮಾಡೋಕ್ಕೆ. ಬಟ್ ನನಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಪಾಪು ತುಂಬ ಚಿಕ್ಕವನಿರೋದ್ರಿಂದ ಅವನ್ನ ಹ್ಯಾಂಡ್ಲು ಮಾಡಿಕೊಂಡು ಕರ್ಕೊಂಡು ಹೋಗೋದು ತುಂಬ ಡಿಫಿಕಲ್ಟಿ ಇರುತ್ತೆ. ಆ್ಯಂಡ್ ಆಲ್ಸೋ ಬೆಂಗಳೂರಲ್ಲಿ ಎಕ್ಸ್ಟ್ರೀಮ್ಲಿ ಮಳೆ ಬರ್ತಾ ಇರೋದ್ರಿಂದ ನನಗೆ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಮಳೇಲಿ ಏನಾದರೂ ಪಾಪುನ ವೆಟ್ಟಾಗಿ ಆ್ಯಂಡ್ ಫೀವರ್ ಏನಾದರೂ ಬಂದರೆ ವೀಕ್ ತಗೊಳುತ್ತೆ ಅವನು ಆರಾಮಾಗೋಕ್ಕೆ. ರಿಸ್ಕ್ನ ತೊಗೊಂಡು ಫೆಸ್ಟಿವಲ್ ಕ್ಲೀನಿಂಗ್ ಆ್ಯಂಡ್ ಸೆಲೆಬ್ರೇಷನ್ನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಶಾಪಿಂಗ್ ಕ್ವಾಲಿಟಿ ವೈಸ್ ಸ್ವಲ್ಪ ಆ್ಯಾವ್ರೇಜ್ ಆಗಿದ್ದರೂ ಪರವಾಗಿಲ್ಲ ಅಂತ ಇಲ್ಲೇ ಆ ಕೆಲಸನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೌಸ್ತುಭಗೆ ಹೋಗ್ತಾ ಇದ್ದೀವಿ ಲಂಚ್ಗೆ ಅಂತ. ಬಿಕಾಸ್ ನಮ್ಮ ಅತ್ತೆ ನಮ್ಮ ಅಕ್ಕಗೆಲ್ಲ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾನು ನನ್ನ ಹಸ್ಬೆಂಡ್ ಎಲ್ಲ ತುಂಬ ಲೇಟಾಗಿ ಗುಡ್ಡೇನಹಳ್ಳಿನ ರೀಚ್ ಮಾಡಿದ ಕಾರಣ ನಾವು ಆಲ್ಮೋಸ್ಟ್ 11:30 12ಗೆ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡಿದ್ರೆ. ಆ್ಯಂಡ್ ಮೋರ್ ಓವರ್ ನಾನ್ ವೆಜ್ನ ತಿಂದಿದ್ದರಿಂದ ತುಂಬ ಹೊಟ್ಟೆ ಏನು ಹಸಿತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಸಿಂಪಲ್ಲಾಗೆ ಐಸ್ ಕ್ರೀಮ್ಸ್ ಆ್ಯಂಡ್ ಜ್ಯೂಸ್ ಆ್ಯಂಡ್ ಸ್ಟಾರ್ಟರ್ಸ್ನ ತೊಗೊಂಡಿದ್ವಿ. ಆ್ಯಂಡ್ ಅವರು ಆ್ಯಸ್ ಯೂಶ್ವಲ್ ಲಂಚ್ ಮಾಡಿದ್ರು. ಲಂಚ್ ಅನ್ನೋದಕ್ಕಿಂತ ಅದೊಂಥರ ಬ್ರಂಚ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ನ ಲಂಚಿಗೆ ಆರ್ಡ್ರ್ ಮಾಡಿಕೊಂಡು ಅವರೆಲ್ಲರೂ ಕೂಡ ತಿಂದರು. ನಾನು ತಿಂತಿರೋ ಐಸ್ ಕ್ರೀಮ್ ಹೆಸರು ವೆನಿಲಾ ನಟ್ಸ್. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್. ನಾವು ಹಿಂಗೆ ತಿನ್ನೋದಪ್ಪ ನಾವೆಲ್ಲ ಡೈಲಿ ಮಾಡೋದಾದ್ರೆ ಏನಾರ ಆಗಲೇಬೇಕಾಗುತ್ತೆ. ಯಾವತ್ತೋ ಒಂದು ದಿವಸ ಮಾಡೋದಾದ್ರೆ ಏನಾರ ಡೈಲಿ ಆಗ್ತಿಲ್ಲ. ನಾನು ಮಾಡೋಕ್ಕಿಂತ ಮುಂಚೆ ಈಸಿ ಒಂದು ದಿನದಲ್ಲಿ 1/4 ಗಂಟೆ ತೋರ್ಸೋಕ್ಕಾಗಲ್ವ ಅಂತ ಎಲ್ಲ ಅಂದ್ಕೊಳ್ಳುವೆ. ಈಗ ಗೊತ್ತಾಯ್ತದೆ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾರೆ. ಒಂದೊಂದು ಬ್ಲಾಗ್ಗಳನ್ನ ಎಡಿಟ್ ಮಾಡೋದೆಲ್ಲ ಹೆಂಗೆ ಫ್ರೆಂಡ್ಸ್ ಜಾಸ್ತಿ ಇರೋದೇ ನಾನು ಮಾಡ್ತೀನಿ. ಮೊದಲೇ ಮಾಡಿ ಅಂದರೆ ಆದ ಬಟ್ ಬಾಯಲ್ಲಿ ಹೇಳ್ಬೋದು ಯಾರಾದ್ರೂ ಮಾಡೋದು ಯಾವುದೇ ಆದ್ರೂ ಕಷ್ಟ. ಹಂಗೋ ಹಿಂಗೋ ದಿನ ಅಟ್ಲೀಸ್ಟ್ ಒಂದು 2 ದಿನಕ್ಕೆ ಒಬ್ರು ಇಬ್ರು ಆಗ್ತಾನೆ. ಯಾರು ಆಗ್ತಾರೆ ಲೈಕ್ ನಾನು ವ್ಲಾಗಿಗೆ ಅಂತ ಐಸ್ ಕ್ರೀಮ್ ತಿನ್ನೋದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಸೊ ನನ್ನ ತಮ್ಮ ರೇಗಿಸ್ತಾ ಇದ್ದ. ಅದಕ್ಕೆ ನಮ್ಮತ್ತೆ ಹೇಗೆ ಕಷ್ಟ ಇರುತ್ತೆ ವ್ಲಾಗಿಂಗ್ ರಿಲೇಟೆಡ್ ಅಂತ ಎಲ್ಲ ಹೇಳ್ತಾ ಇದ್ದರು. ಅದರದ್ದು ಡಿಸ್ಕಷನ್ ಆಗ್ತಾಯಿತ್ತು ನಾವು ಲಂಚ್ ಮಾಡೋ ಇನ್ ಬಿಟ್ವೀನ್. ಸೊ ಲಂಚ್ನೆಲ್ಲ ತುಂಬ ಚೆನ್ನಾಗಿ ಮುಗಿಸ್ಕೊಂಡು ನಾವು ಎಗೇನ್ ಊರಿಗೆ ಹೋಗ್ತಾಯಿದ್ವಿ. ಬಿಕಾಸ್ ಶಾಪಿಂಗ್ ನಾವು ಅಂದ್ಕೊಂಡಿದ್ದೆಲ್ಲ ಮುಗೀತು. ಆ್ಯಂಡ್ ನಾವು ಒಂಥರ ಲೈಕ್ ಬೇರೆ ಪ್ಲ್ಯಾನಲ್ಲಿ ಬಂದಿದ್ವಿ. ಲೈಕ್ ಅಕ್ಷಯ ಕಲ್ಪ ಅವ್ರದ್ದು ಒಂದು ಫಾರ್ಮ್ ಇದೆ. ಸೊ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸಮ್ ಆರ್ ದ ಅದರ್ ರೀಸನ್ಸ್ ಮಾಡೋಕ್ಕಾಗಲಿಲ್ಲ. ಆನ್ ದ ವೇ ನನ್ನ ತಮ್ಮಂಗೆ ಬರ್ಡೇ ಗಿಫ್ಟಾಗಿ ಅವನಿಗೆ ಶಟಲ್ ಬ್ಯಾಟ್ ಬೇಕಾಗಿತ್ತಂತೆ. ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಇವ್ರು ಹೊಡೆಯೋದ್ರ ಮೇಲೆ ಇವಾಗ ಶಟಲ್ ಇದರಲ್ಲೆಲ್ಲ ರಫ್ ಆಗಿ ಬೀಸ್ತಾರಲ್ಲ ಅವಾಗ ಒಳ್ಳೆ ಕಂಪ್ನಿ ಇದರಲ್ಲಿ ಬನ್ನಿ ಕರಿಯ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಶಟಲ್ ಆಡ್ತಾ ಇರೋದು. ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಗೇಮ್ ಅಂದರೆ ನನಗೆ ಶಟಲ್. ಸೊ ನಾನು ಇಷ್ಟಪಟ್ಟು ಆಡೋ ಗೇಮ್ ಅದು.
ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಶಟಲೆಲ್ಲ ಆಡಿಕೊಂಡು ಊರಿಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.